ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಪಾಠದಲ್ಲಿ ಬರುವಂತಹ ನಕ್ಷಾ ವಿಧಾನ ಅಂದರೆ ಗ್ರಾಫನ್ನು ರಚಿಸುವುದು. ಈ ಒಂದು ಗ್ರಾಫ್ನ ರಚನೆ ಮಾಡಿದರೆ ಪರೀಕ್ಷೆಯಲ್ಲಿ ನಿಮಗೆ 4 ಅಂಕಗಳು ಸುಲಭವಾಗಿ ಸಿಗುತ್ತವೆ. ಹಾಗಾದರೆ ಗ್ರಾಫನ್ನು ಸುಲಭ ವಿಧಾನದಿಂದ ಯಾವ ರೀತಿ ರಚನೆ ಮಾಡ್ಬೋದು ಅಂತ ನಾನು ನಿಮಗಿಂದು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ಈ ಒಂದು ಪ್ರಶ್ನೆ ಮೂಲಕ ಗ್ರಾಫನ್ನು ರಚನೆ ಮಾಡೋದಂತೆ. ಇಲ್ಲಿ ಸಮೀಕರಣ ಜೋಡಿಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. 2x + y = 8. ಇನ್ನೊಂದು ಸಮೀಕರಣ x + y = 5. ಈ ಎರಡು ಸಮೀಕರಣಗಳನ್ನು ಈ ರೀತಿ ಸಪ್ರೇಟಾಗಿ ಒಂದು ಲೈನ್ ಎಳ್ಕೊಳ್ಳೋದ್ರ ಮೂಲಕ ಸಪ್ರೇಟಾಗಿ ಮೊದಲು ಬರ್ಕೊಳ್ರಿ. ಒಂದನ್ನ x + y = 5ನ್ನ ಇದು ಒಂದು ಕಡೆಗೆ ಬರ್ಕೊಳ್ರಿ. 2x + y = 8 ಇದು ಇನ್ನೊಂದು ಸೈಡ್ ಬರ್ಕೊಂಡಾಗ ಏನಾಗುತ್ತೆ, ನಿಮಗೆ ಸುಲಭವಾಗಿ ಬರೆಯಲಿಕ್ಕೆ ಅನುಕೂಲ ಆಗ್ತದೆ. ಈಗ x + y = 5 ಈ ಸಮೀಕರಣವನ್ನು ನಾನಿಂದು ಎಕ್ಸ್ನ ಬೆಲೆ ವೈನ ಬೆಲೆ ಆದೇಶ ಮಾಡಿ ಬರಿತೀನಿ. x + y = 5 ಈ ಸಮೀಕರಣಕ್ಕೆ ಎಕ್ಸ್ನ ಬೆಲೆ 0 ಆದಾಗ, ಅಂದರೆ ಆ ಒಂದು ಸಮೀಕರಣದಲ್ಲಿ ಎಕ್ಸ್ ಎಲ್ಲೆಲ್ಲಿರುತ್ತೋ ಆ ಎಕ್ಸ್ ಜಾಗದಲ್ಲಿ ನಾವಿಂದು 0ಯನ್ನು ಆದೇಶ ಮಾಡಬೇಕು, ಅಂದರೆ ಅಪ್ಲೈ ಮಾಡಬೇಕು. ಹಾಗಾದರೆ x + y = 5 ಅಂದಾಗ ಎಕ್ಸ್ನ ಬೆಲೆ 0 ಆದಾಗ 0 + y = 5 ಆಗುತ್ತೆ. ದೇರ್ಫೋರ್ y ಬೆಲೆ ಏನಾಗುತ್ತೆ, 5 ಆಗುತ್ತೆ. ಎಕ್ಸ್ನ ಬೆಲೆ 0 ಆದಾಗ ವೈನ ಬೆಲೆ ಏನಾಗುತ್ತೆ, 5 ಆಗುತ್ತೆ. ಅದೇ ರೀತಿ ಅದನ್ನೇ ಉಲ್ಟಾ ಮಾಡಿದಾಗ ಏನಾಗುತ್ತೆ, ಅದೇ x + y = 5 ಈ ಸಮೀಕರಣಕ್ಕೆ y = 0 ಆದಾಗ, ಅಂದರೆ ಈ y ಬೆಲೆ ಎಲ್ಲೆಲ್ಲಿರುತ್ತೋ ಅಲ್ಲಿ 0ನ ಆದೇಶ ಮಾಡಬೇಕು. ಅವಾಗ ಏನಾಗುತ್ತೆ, x + 0 = 5. ದೇರ್ಫೋರ್ x ಬೆಲೆ ಏನಾಗುತ್ತೆ, 5 ಆಗುತ್ತೆ. ಈ ಒಂದು ಗ್ರಾಫ್ನ ರಚನೆ ಮಾಡುವಾಗ ಇಂತಿಷ್ಟೇ ಬೆಲೆಗಳನ್ನು ಬರಿಬೇಕಂತೇನಿಲ್ಲ, ಕನಿಷ್ಠ 2 ಬೆಲೆಗಳಿದ್ದರೆ ಸಾಕು. ಹಾಗಾಗಿ ಇಲ್ಲಿ 2 ಬೆಲೆ ಬರೆದ್ರೆ ನಿಮಗೆ ಅನುಕೂಲ ಆಗತ್ತೆ, ಸುಲಭನೂ ಆಗತ್ತೆ. ನೆಕ್ಸ್ಟ್ ಇದೇ ಎರಡನೇ ಸಮೀಕರಣವಾದಂತಹ 2x + y = 8 ಈ ಸಮೀಕರಣವನ್ನು ಬಿಡಿಸೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. 2x + y = 8 ಈ ಸಮೀಕರಣದಲ್ಲಿ ಎಕ್ಸ್ನ ಬೆಲೆ 0ಯನ್ನು ಹಾಕ್ರಿ. ಅಂದರೆ ಎಕ್ಸ್ ಎಲ್ಲೆಲ್ಲಿರುತ್ತೋ ನಾವು ಏನು ಮಾಡಬೇಕು, 0ಯನ್ನು ಆದೇಶ ಮಾಡಿದಾಗ ಏನಾಗುತ್ತೆ, 2 × 0 0 + y = 8 ಆಗುತ್ತೆ. 2 0 0 ಪ್ಲಸ್ಗೆ ಪ್ಲಸ್ ವೈಗೆ ವೈ ಬರೆದು = 8 ಬರೆಯೋಣ. ನೆಕ್ಸ್ಟ್ y = ಏನಾಗುತ್ತೆ, 8 ಆಗುತ್ತೆ. x = 0 ಆದಾಗ y ಬೆಲೆ ಏನಾಗುತ್ತೆ, 8 ಆಗುತ್ತೆ. ಈಗ ಎಕ್ಸ್ನ ಬೆಲೆ 0 ಹಾಕಿದ್ವಿ. ನೆಕ್ಸ್ಟ್ ಆ ಒಂದು ಎಕ್ಸ್ನ ಬೆಲೆ 0 ಹಾಕಿದ ನಂತರ y ಬೆಲೆ 0 ಹಾಕ್ರಿ. y ಬೆಲೆ 0 ಆದಾಗ ಯಾವ ಸಮೀಕರಣಕ್ಕೆ, 2x + y = 8 ಸಮೀಕರಣ ಇದೆಯಲ್ಲ, ಅಲ್ಲಿ ವೈನ ಬೆಲೆ 0 ಆದಾಗ ಏನಾಗುತ್ತಪ್ಪ ಅಂದರೆ 2x + y = 8 ಆದಾಗ 2x ಹಾಗೆ ಇರಲಿ, y ಎಲ್ಲಿ ಬರುತ್ತೋ ಅಲ್ಲಿ ಏನು ಮಾಡೋಣ, 0ಯನ್ನು ಆದೇಶ ಮಾಡೋಣ. ಏನಾಗುತ್ತೆ, 2x + 0 = 8 ಆದರೆ 2x ಜೊತೆಗೆ 0ಯನ್ನು ಕೂಡಿದರೆ ನಮಗೆ ಉತ್ತರ ಏನು ಬರುತ್ತೆ, 2x ಬರುತ್ತೆ. 2x = 8 ಆಗುತ್ತೆ. ದೇರ್ಫೋರ್ ಅಲ್ಲೇ 2 × x ಇದೆ. 2 × x ಇದ್ದಾಗ ಇಂದ ಆ ಕಡೆ ಹೋದಾಗ ಗುಣಿಸು ಇದ್ದರೆ ಭಾಗಿಸು ಆಗುತ್ತೆ, ಭಾಗಿಸು ಇದ್ದರೆ ಗುಣಿಸು ಆಗುತ್ತೆ, ಕೂಡು ಇದ್ದರೆ ಕಳೆ ಆಗುತ್ತೆ, ಕಳೆ ಇದ್ದರೆ ಕೂಡು ಆಗುತ್ತೆ. ಆದರೆ ಇಲ್ಲೇನಿದೆ, 2 × x ಇದೆ. ಆ ಬಲಭಾಗಕ್ಕೆ ಹೋದಾಗ ಏನಾಗುತ್ತೆ, 8 ಭಾಗಿಸು 2 ಆಗುತ್ತೆ. 8ನ್ನು 2ರಿಂದ ಭಾಗಿಸಿದಾಗ ಅಥವಾ 8ರ ಅರ್ಧ ಏನಾಗುತ್ತಪ್ಪ ಅಂದ್ರೆ 4 ಆಗುತ್ತೆ. ಎಕ್ಸ್ನ ಬೆಲೆ 4 ಯಾವಾಗ ಆಯಿತು, ವೈನ ಬೆಲೆ 0 ಆದಾಗ ಎಕ್ಸ್ನ ಬೆಲೆ ಏನಾಯಿತು, 4. ಈ ರೀತಿ ಮಿನಿಮಮ್ 2 ಬೆಲೆ ಬರೆದ್ರೆ ನಿಮ್ಮ ಗ್ರಾಫ್ ರಚನೆ ಸುಲಭವಾಗಿ ರಚನೆ ಆಗತ್ತೆ. ಇದೇನು ಇಂತಿಷ್ಟೇ 4 5 ಬರಿಬೇಕಂತೇನಿಲ್ಲ. ಕನಿಷ್ಠ 2 ಬೆಲೆಗಳನ್ನು ಬರೆದ್ರೆ ನಿಮ್ಮ ಗ್ರಾಫ್ ಉತ್ತಮವಾಗಿ ಬರುತ್ತೆ. ಈಗ ಇಷ್ಟೆಲ್ಲ ಬೆಲೆ ಬರೆದಾದ್ಮೇಲೆ ನಾನು ಸೀದಾ ಎಲ್ಲಿಗೆ ಬರ್ತಾನಪ್ಪ ಅಂದರೆ ಗ್ರಾಫ್ ಶೀಟಿಗೆ ಬರ್ತಾನೆ. ಗ್ರಾಫ್ ಶೀಟ್ ನಿಮಗೆ ತೋರಿಸ್ತಾನೆ ನೋಡಿರಿ. ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ಗ್ರಾಫ್ನ ರಚನೆ ಮಾಡಿದ್ದೀನಿ. ನೀವು ಏನೇ ಗ್ರಾಫ್ನ ಲೆಕ್ಕಗಳನ್ನು ಕೇಳಿದಾಗ ಏನು ಮಾಡ್ಬೇಕಪ್ಪ ಅಂದರೆ ಎಕ್ಸ್ ಅಕ್ಷ ವೈ ಅಕ್ಷವನ್ನು ನಿರ್ದಿಷ್ಟವಾಗಿ ಬರೀಬೇಕು. ಅಂದರೆ ಇದು ಕ್ಷಿತಿಜ ಸೂಚಕ, ಅಂದರೆ ಅಡ್ಡವಾಗಿರೋ ರೆಕ್ಕೆನ x ಅಂತ ಬರ್ಕೊತೀನಿ, ಲಂಬವಾಗಿರೋ ಗೆರೆನ y ಅಂತ ಬರ್ಕೊಳ್ರಿ. ಕಂಪಲ್ಸರಿ ಸ್ಕೇಲ್ನ ಬರೀಲೇಬೇಕಾಗತ್ತೆ. ನೀವು ಎಲ್ಲ ಗ್ರಾಫಿಗೂ ಸುಲಭವಾಗಿ ಗ್ರಾಫ್ ಬರೀಬೇಕಪ್ಪ ಅಂದರೆ 1 ಸೆಂಟಿಮೀಟ್ರ್ ಬರ್ಕೊಂಡು ಹೋದರೆ ನಿಮಗೆ ಅನುಕೂಲನೂ ಆಗುತ್ತೆ, ಈಸಿಯಾಗಿ ಅರ್ಥನೂ ಆಗುತ್ತೆ. ಹಾಗಾಗಿ ಎಕ್ಸ್ ಅಕ್ಷವನ್ನು 1 2 3 4 5 6 7 8 ಅಂತ ಮೆನ್ಷನ್ ಮಾಡಿರಿ. ವೈ ಅಕ್ಷವನ್ನು ಕೂಡ 1 2 3 4 5 6 7 8 ಅಂತ ಮೆನ್ಷನ್ ಮಾಡಿರಿ. ಯಾವುದೇ ಕಾರಣಕ್ಕೂ ಇದೇ ಸುಲಭ ವಿಧಾನ, ಇದಕ್ಕಿಂತ ಕ್ಲಿಷ್ಟಕರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಸುಲಭ ವಿಧಾನದಲ್ಲಿ ಗ್ರಾಫ್ನ ರಚನೆ ಮಾಡ್ಬೋದು. ಇಲ್ಲಿ ಏನಾಗುತ್ತಪ್ಪ ಅಂದರೆ ಮತ್ತೆ ನಾನು ಇಲ್ಲೇ ಸಮೀಕರಣವನ್ನು ಅದೇ ಬಾಕ್ಸ್ನ ಇಲ್ಲಿ ಮತ್ತೆ ಗ್ರಾಫಲ್ಲಿ ಬರೆದಿದ್ದೀನಿ. ಮೊದಲ ಸಮೀಕರಣವಾದಂಥ x + y = 5 ಇದನ್ನು x 0 ಆದಾಗ ವೈನ ಏನು ಮಾಡಿದ್ದೀನಿ,
ಗುರುತು ಮಾಡಿದ್ದೀನಿ ನೋಡಿರಿ, ಎಲ್ಲಿ ವೈ ಗುರುತು ಮಾಡಿದ್ದೀನಿ. ಅದೇ ರೀತಿ ವೈ 0 ಆದಾಗ ಎಕ್ಸ್ ಬೆಲೆ 5 ಆಗಿದೆ ನೋಡಿರಿ. ಎಕ್ಸ್ ಬೆಲೆ 5 ಆದಾಗ ಏನಾಗುತ್ತೆ, ಆ ಒಂದು ರೇಖೆಗಳನ್ನು ಕೂಡಿಸ್ರಿ. ಆದಷ್ಟು ನಿಮ್ಮ ಪೆನ್ಸಿಲ್ ಟಿಪ್ ಶಾರ್ಪ್ ಇದ್ದರೆ ಮಾತ್ರ ಈ ಗ್ರಾಫ್ ಒಳ್ಳೆ ಚೆನ್ನಾಗಿ ಮೂಡುತ್ತೆ. ಅದೇ ರೀತಿ ಎರಡನೇ ಸಮೀಕರಣ ನೋಡಿರಿ, 2x ಪ್ಲಸ್ ವೈ ಈಸ್ ಈಕ್ವಲ್ ಟು 8 ಇದೆ. ಆ ಎರಡನೇ ಸಮೀಕರಣಕ್ಕೆ ಎಕ್ಸ್ 0 ಆದಾಗ ವೈ 8 ಇದೆ. ನಾನು ಎಕ್ಸ್ 0 ಆದಾಗ ವೈ 8ನ ಗುರುತು ಮಾಡಿದ್ದೀನಿ. ನೆಕ್ಸ್ಟ್ ಅದೇ ವೈ 0 ಆದಾಗ ಎಕ್ಸ್ 4ನ ಗುರುತು ಮಾಡಿ ಆ ಎರಡು ನಕ್ಷೆಯನ್ನು, ಆ ಎರಡು ರೇಖೆಗಳನ್ನು ಆ ಒಂದು ನಕ್ಷೆಯಲ್ಲಿ ಬರೆದಿದ್ದೀನಿ. ಆ ಎರಡು ರೇಖೆಗಳು ಪರಸ್ಪರ ಏನಾಗಿದ್ದಾವೆ, ಛೇದಿಸಿದಾವೆ. ಛೇದಿಸಿರೋ ಭಾಗದಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಮತ್ತೊಂದು ಲೈನ್ ಎಳೆದಿದ್ದೀನಿ. ಆವಾಗ ಆ ಲೈನ್ ಎಳೆದಾಗ ಏನಾಗುತ್ತೆ, ಎಕ್ಸ್ನ ಬೆಲೆ 4 ಸಿಕ್ತು, ವೈನ ಬೆಲೆ 2 ಸಿಕ್ಕಿದೆ. ಈ ಒಂದು ಎಕ್ಸ್ನ ಬೆಲೆ ವೈನ ಬೆಲೆಯನ್ನು ಈ ಒಂದೇ ಗ್ರಾಫಲ್ಲಿ ಬರೆಯೋದ್ರ ಮೂಲಕ ನೀವು ಕ್ಲೀನಾಗಿ ನೀಟಾಗಿ ಎಷ್ಟು ನೀಟಾಗಿ ಬರಿತೀರೋ ಅಷ್ಟು ನೀಟಾಗಿ ನಿಮಗೇನಾಗುತ್ತೆ 4 ಅಂಕಗಳು, ಅದರಲ್ಲಿ ಅರ್ಧ ಅಂಕನೂ ಏನು ಮಾಡಲ್ಲ, ಕಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀವು ಗ್ರಾಫನ್ನು ನಿಮ್ಮ ಪೆನ್ಸಿಲ್ ಉತ್ತಮ ರೀತಿ ಚೆನ್ನಾಗಿದ್ದಾಗ ಗ್ರಾಫನ್ನು ರಚನೆ ಮಾಡಿದಾಗ ಉತ್ತಮ ಅಂಕಗಳನ್ನು ನೀವು ಗಳಿಸ್ತೀರ. ಮಿನಿಮಮ್ 2 ವ್ಯಾಲ್ಯೂ ಇದ್ದರೆ ಸಾಕು. ನೋಡಿರಿ, ಎಲ್ಲಿ ಆ ಒಂದು ನಕ್ಷೆಯಲ್ಲಿರುವ ರೇಖೆಗಳು ಪರಸ್ಪರ ಛೇದಿಸ್ತಾವೋ ಆ ಬಿಂದುವಿಗೆ ಎಕ್ಸ್ನ ಬೆಲೆ ಮತ್ತು ವೈನ ಬೆಲೆಯನ್ನು ಮೆನ್ಷನ್ ಮಾಡಿದ್ದೀನಿ. ಎಕ್ಸ್ನ ಬೆಲೆ ಏನಾಗಿದೆ, 3 ಆಗಿದೆ, ವೈನ ಬೆಲೆ 2 ಆಗಿದೆ. ಕಂಪಲ್ಸರಿ ಸ್ಕೇಲ್ನ ಬರೀಲೇಬೇಕಾಗತ್ತೆ. ಇದೇ ರೀತಿ ಇನ್ನೊಂದೆರಡು ಎಕ್ಸಾಂಪಲ್ಸನ್ನು ನಾನು ಎಂಬುದು ಕೊಟ್ಟಿದ್ದೀನಿ. ನೀವೇನು ಮಾಡಿರಿ, ಹಿಂದೆ ಮನೆಯಲ್ಲಿ ಪ್ರಯತ್ನ ಮಾಡಿರಿ ವಿದ್ಯಾರ್ಥಿಗಳು. ಇವುಗಳನ್ನು ನೀವೇನು ಮಾಡಬೇಕು, ಪ್ರಯತ್ನಿಸಬೇಕು. ನಾನು ಉತ್ತರನೂ ಕೊಟ್ಟಿದ್ದೀನಿ ನೋಡಿರಿ. ಒಂದನೇ ಸಮಸ್ಯೆ ಏನಿದೆಪ್ಪ ಅಂದ್ರೆ 2x ಪ್ಲಸ್ ವೈ ಈಸ್ ಈಕ್ವಲ್ ಟು 6 ಒಂದನೇ ಸಮೀಕರಣ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಎರಡನೇ ಸಮೀಕರಣ. ಈ ಎರಡೂ ಸಮೀಕರಣ ನೀವು ನಕ್ಷೆ ಮೂಲಕ ರಚನೆ ಮಾಡಿದಾಗ ಎಕ್ಸ್ನ ಬೆಲೆ 1 ಬರುತ್ತೆ, ವೈನ ಬೆಲೆ 4 ಬರುತ್ತೆ. ನೀವೇನು ಮಾಡಿರಿ ಅಂದರೆ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲೇ ನೀವು ಮಾಡಿದಾಗ ನಕ್ಷೆ ಮೂಲಕ ಎಕ್ಸ್ನ ಬೆಲೆ 1 ಬರುತ್ತೆ, ವೈನ ಬೆಲೆ 4 ಬರುತ್ತೆ. ಅದೇ ರೀತಿ ಎರಡನೇ ಲೆಕ್ಕನೂ ಇದು ಬರ್ಕೊಳ್ರಿ. ಎರಡನೇ ಲೆಕ್ಕನೂ ನೀವೇ ಮಾಡಿರಿ, ಟ್ರೈ ಮಾಡಿರಿ. ಎರಡನೇ ಲೆಕ್ಕ ಏನಿದೆ, ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 6, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 4 ಎರಡು ಸಮೀಕರಣ ಇದೆ. ಈ ಎರಡೂ ಸಮೀಕರಣವನ್ನು ಈ ಗ್ರಾಫ್ನಲ್ಲಿ ನೀವೇನು ಮಾಡಿದಾಗ ಗ್ರಾಫ್ ರಚನೆ ಮಾಡಿದಾಗ ಎಕ್ಸ್ನ ಬೆಲೆ 2 ಬರುತ್ತೆ, ವೈನ ಬೆಲೆ 2 ಬರುತ್ತೆ. ಅದೇ ರೀತಿ ಮೂರನೇ ಲೆಕ್ಕ ಇದೆ ನೋಡಿರಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5, 2x ಮೈನಸ್ ವೈ ಈಸ್ ಈಕ್ವಲ್ ಟು 4. ಈ ಎರಡು ಸಮೀಕರಣವನ್ನು ನಾವು ಆದೇಶ ಮಾಡಿದಾಗ ಎಕ್ಸ್ನ ಬೆಲೆ ಮತ್ತು ವೈನ ಬೆಲೆಗಳನ್ನು ಹಾಕಿ ಅಲ್ಲಿ ಆದೇಶ ಮಾಡಿದಾಗ ಕೆಲವೊಂದು ಉತ್ತರಗಳು ಸಿಗ್ತವೆ. ಆ ಎರಡು ಸೊಲ್ಯೂಷನ್ಸ್, ಸಮಸ್ಯೆ ಇವನ್ನ ಉತ್ತರಗಳನ್ನ ಏನು ಮಾಡಿರಿ, ನಕ್ಷೆ ರಚನೆ ಮಾಡಿದಾಗ ಎಕ್ಸ್ನ ಬೆಲೆ 3 ಬರುತ್ತೆ, ವೈನ ಬೆಲೆ 2 ಬರುತ್ತೆ. ಈ ಮೂರು ಗ್ರಾಫ್ಗಳಿಗೂ ಸ್ಕೇಲನ್ನು ಒಂದೇ ಕೊಡ್ರಿ. ಅಂದರೆ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಈಕ್ವಲ್ ಟು 1 ಮೂಲಮಾನ, ವೈ ಅಕ್ಷ 1 ಸೆಂಟಿಮೀಟರ್ ಈಕ್ವಲ್ ಟು 1 ಮೂಲಮಾನ. ಈ ಮೂರು ಪ್ರಶ್ನೆಗಳಿಗೂ ಕೇವಲ 2 ಬೆಲೆಗಳನ್ನು ತಗೊಂಡ್ರೆ ಸಾಕು. ಅಂದರೆ ಎಕ್ಸ್ನ ಬೆಲೆ 0 ಆದಾಗ, ವೈನ ಬೆಲೆ 0 ಆದಾಗ, ಎರಡನೇ ಸಮೀಕರಣಕ್ಕೂ ಎಕ್ಸ್ನ ಬೆಲೆ 0 ಆದಾಗ, ವೈನ ಬೆಲೆ 0 ಆದಾಗ ತಗೊಂಡು ನೀವು ಗ್ರಾಫ್ನ ರಚನೆ ಸುಲಭವಾಗಿ ಮಾಡ್ಬೋದು. ಮಿನಿಮಮ್ 2 ಬೆಲೆಗಳಿದ್ದರೆ ಸಾಕು. ಇಷ್ಟಿದ್ದರೆ ಸಾಕು, ನಿಮಗೆ ಸುಲಭವಾಗಿ 4 ಅಂಕಗಳನ್ನು ಗಳಿಸ್ಕೋಬೋದು. ಇಷ್ಟೆಲ್ಲ ಈ ಗ್ರಾಫ್ ರಚನೆ ಮಾಡಿ ನಾಳೆ ಬರುವ ಪರೀಕ್ಷೆಗೆ 4 ಅಂಕ ನೀವು ಸುಲಭವಾಗಿ ತೆಗೆದುಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.